ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗ್ರೀಷ್ಮಾಸ್ ಯೂಟ್ಯೂಬ್ ಚಾನಲ್. ಮನೇಲಿ ಒಂದು ಮಗುರ್ಲಿ, ಮುಖದ ಮೇಲೆ ನಗುರ್ಲಿ, ನಗ್ತಾರಿ ನಗಸ್ತಾರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಮತ್ತೆ ನಮ್ಗೆ ಇನ್ನೊಂದು ಕಷ್ಟ ಎದುರಾಗಿದೆ. ಅದೇನಂತ ನಮ್ಮ ಅಮ್ಮನ ಬಾಯಲ್ಲೇ ಕೇಳಿ, ಅದನ್ನು ಹೆಂಗೆ ನಿಭಾಯಿಸ್ತಾರೆ ಅಂತೂ ನನಗೆ ಗೊತ್ತಿಲ್ಲ, ಕೇಳಿ. ಮುದ್ದು ಸೊಸೆ ಸೀರಿಯಲ್ಗೆ ಇವತ್ತು ಶೂಟ್ ಇದೆ. ಸೊ ಹೋಗ್ತಾ ಇದ್ದೀವಿ. ನಮಗೆ ಅಲ್ಲಿ ಇವತ್ತು ಇನ್ನೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅಂದರೆ ಇನ್ನೊಂದು ಕಷ್ಟ ನಮಗೆ ಎದುರಾಗಿದೆ. ಆ್ಯಕ್ಚುಲಿ ನಮಗೆ, ಎಲ್ರಿಗೂ ಅಲ್ಲ, ನಮಗೆ. ಸೊ ಅದನ್ನು ಹೇಗೆ ನಿಭಾಯಿಸ್ಬೇಕು ಅನ್ನೋದು ಗೊತ್ತಿಲ್ಲ, ದೇವರಿಗೆ ಗೊತ್ತು. ಆದರೆ ನಾನು ಊಟ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ವಾಂಗಿಬಾತು ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಮಾಡಿದ್ದೀನಿ. ಮಾಮೂಲಿ ಊಟ ತೊಗೊಂಡು ಹೋಗೋದ್ರಿಂದ ನಾನು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆದರೆ ಆ ಟಾಸ್ಕ್ ಏನು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಈ ವ್ಲಾಗ್ನ ನೀವು ಪೂರ್ತಿ ನೋಡಲೇಬೇಕು. ಪ್ರತಿ ಸಲವೂ ನಮಗೆ ಯಾಕೆ ಈ ಥರ ಕಷ್ಟ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡಬೇಕು, ನಾನು ಅಲ್ಲಿ ಹೋಗಿ ಏನು ಮಾಡ್ತೀನಿ ಅಥವಾ ಈ ಟಾಸ್ಕನ್ನು ನಾವು ಹೇಗೆ ನಿಭಾಯಿಸ್ತೀವಿ. ಹೋದ ಸರಿ ಒಂದು ಟಾಸ್ಕ್ ಕೊಟ್ಟಿದ್ರು, ಆ ಟಾಸ್ಕನ್ನ ಮುಕ್ಕಾಲು ವ್ಲಾಗ್ ಮಾಡಿದ್ವಿ, ಇನ್ನೊಂದು ಕಾಲು ಭಾಗ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಗ್ರೀಷ್ಮ ಅಳ್ತಾ ಇದ್ಲು ಅವತ್ತು. ಸೊ ಹಾಗಾಗಿ ಆ ಟಾಸ್ಕ್ನ ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಅವಳನ್ನು ಸಮಾಧಾನ ಮಾಡೋದ್ರಲ್ಲೇ ಸರಿ ಹೋಯಿತು. ಇವತ್ತಿನ ಟಾಸ್ಕ್ನ ಕಂಪ್ಲೀಟಾಗಿ ತೋರಿಸ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಅಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ನಮ್ಮಮ್ಮ ಮಾಡಿದ ವಾಂಗಿಬಾತ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ವಾಂಗಿಬಾತ್ ಅಲ್ಲ, ಚೌಳಿಕಾಯಿ ಬಾತ್ ಇದು. ಚೌಳಿಕಾಯಿ ಬಾತ್. ಸಕ್ಕದಾಗಿದೆ. ರೆಸಿಪಿ ಬೇಕಂದ್ರೆ ರೆಸಿಪಿ ಅಂತ ಕಮೆಂಟ್ ಮಾಡಿ. ರೆಸಿಪಿ ಬೇಕಂದ್ರೆ ರೆಸಿಪಿ ಅಂತ ಕಮೆಂಟ್ ಮಾಡಿ. ಮಾಗಡಿ ರೋಡ್ ಅಲ್ಲ ಅಪ್ಪಾಜಿ ಇದು? ಮಾಗಡಿ ರೋಡಲ್ಲಿ ಅಲ್ಲಿ 2 BMTC ಬಸ್ ಹಿಂದ್ಗಡೆ ಟಚ್ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಆ ಕಡೆಯಿಂದ ಟ್ರಾಫಿಕ್ ಈ ಕಡೆ ಮೂವ್ ಆಗ್ತಾ ಇಲ್ಲ, ಈ ಕಡೆಯಿಂದ ಹೋಗ್ತಾ ಇಲ್ಲ. ನೋಡಿ ನೋಡಿ ನಿಮ್ಮ ಅಕ್ಕನ ತಲೆ ನೋಡುವಂತ ಹೆಂಗ್ ಮಾಡ್ಕೊಂಡವಳು ನೋಡಿ. ಪ್ರತಿ ಇವತ್ತು ಏನು ಟಾಸ್ಕ್ ಕೊಟ್ಟಿದ್ದಾರೆ? ಅಯ್ಯೋ ಶಿವನೇ, ಶಂಭುಲಿಂಗ ಪಾಪ ನಮ್ ತಂಗಿಗೆ. ನಾವು ಇದ್ರದ್ದು ಜಾತ್ರೆ ಸೀನಲ್ಲಿ ಮಾಡಿದ್ವಲ್ಲ, ಅಲ್ಲೂ ಅಷ್ಟೇ ತುಂಬಾ ಕಷ್ಟ ಆಯ್ತು ಇವಳಿಗೆ. ಅಂದ್ರೆ ಲೈಕ್ ಇವ್ರು ಚಿಕನ್ ಮಟನ್ ಎಲ್ಲ ತಿನ್ನಲ್ಲ, ನಾನಂತೂ ಸರಿಯಾಗಿ ಬಾರಿಸ್ತೀನಿ. ಸೊ ಫಿಶ್ ಇಂದ ಏನೋ ಇದೆ ಅಂತ ಸೀನು, ಪಾಪ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ನಿಂಗೆ ಹಬ್ಬ ನಂಗೆ ಹಬ್ಬ, ಬಟ್ ನೋಡ್ಬೇಕು. ಏನಂದ್ರೆ ಚೆನ್ನಾಗಿದ್ರೆ ತಿಂತೀವಿ, ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಅಮ್ಮ ಬಿಟ್ರೆ ಇನ್ ಯಾರು ಮಾಡೋದ್ ತಿನ್ನಲ್ಲ ನಾನು ಫಿಶ್. ಈಗ ಚೆನ್ನಾಗಿಲ್ಲ ಅಂದ್ರೆ ನಾವು ಚೆನ್ನಾಗಿಲ್ಲ ಅಂದ್ರೆ ನೀವ್ ಮಾಡಿದ್ರೆ ತಿನ್ಬೇಕು. ಮತ್ತೆ ಏನೋ ಮಾಡ್ಕೊಂಡ್ ಬಂದಿದ್ದಾರೆ ಪಾಪ. ಕರೆಕ್ಟ್. ಆಂಟಿ ನಮ್ಮಮ್ಮ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಯಾ ನೋಡಿ ಇಲ್ಲೆಲ್ಲ ಇವರೇ ನಮ್ಮಪ್ಪ ಅಂತಾರೆ. ಸೊ ಇಲ್ಲಿ ನೋಡಿ, ಇವತ್ತು ಕಬಾಬ್ನ ಇಲ್ಲೇ ರೆಡಿ ಮಾಡ್ತಾ ಇದ್ದೀವಿ. ಏನು ಕಬಾಬು ಅಂತ ನೀವು ಕೇಳಿದ್ರೆ ಬಂಗಡೆ ಮೀನು, ಸುವರ್ಣಗಡ್ಡೆ ಕಬಾಬ್. ಸೊ ಇವತ್ತು ಫಿಶ್ ತಿನ್ನೋ ಟಾಸ್ಕ್ ಇದೆ. ಏನಂತ ಇಷ್ಟ ತನಕ ಗೊತ್ತಿರಲಿಲ್ಲ ಅಲ್ವಾ ನಿಮಗೆ? ಫಿಶ್ ತಿನ್ನೋ ಟಾಸ್ಕ್ ಇದೆ. ಸೊ ಅಂದರೆ ನೀವು ಹೊಟ್ಟೆ ಉರಿ ಜನಕ್ಕೆ ಇಲ್ಲಲ್ಲ ಫ್ರೆಂಡ್ಸ್, ನಿಜ ತುಂಬ ಹೊಟ್ಟೆ ಉರ್ಕೋತಾರೆ. ಯಾಕೆ ಏನಾಯ್ತು? ವಿಡಿಯೋ ಮಾಡ್ತೀವಿ ನಾವು ಅಂತ. ಹೌದು, ನೀವು ಹೊಟ್ಟೆ ಉರ್ಕೊಂಡ್ರು ಪರವಾಗಿಲ್ಲ, ನಾವು ವಿಡಿಯೋ ಮಾಡೇ ಮಾಡ್ತೀವಿ. ಏನು ಮಾಡ್ತಿದ್ಯಾ? ಫಿಶ್ ಫ್ರೈ. ನೀನು ಇದನ್ನು ತಿನ್ನಲೇಬೇಕು ಇವತ್ತು. ಹಾಂ, ಅದಕ್ಕೆ ನಿಮಗೋಸ್ಕರ ಸುವರ್ಣಗಡ್ಡೆ ತಂದಿದ್ದಾರೆ. ಮೀನು ಹೊಟ್ಟೆಗೆ ಹೋದ್ಮೇಲೆ ಈ ಜೋಡಿಯತ್ತೆ ಅಂತ ಬೇಡ ಅಂತಳವಳು. ಆ್ಯಕ್ಚುಲಿ ನನಗೆ ಅಡುಗೆ ಮಾಡೋದು ಇಷ್ಟ ಇರೋದ್ರಿಂದ ಹೋದ್ಸರಿ ಬ್ಲಾಗಲ್ಲೂ ಹೇಳಿದ್ದೀನಿ. ಸೊ ಎಲ್ಲೋದ್ರೂ ಅಡುಗೆ ಮಾಡೋಕ್ಕೆ ಬೇಜಾರಿಲ್ಲ. ಆದರೆ ಸುಮಾರು ಜನ ಕಾಮೆಂಟ್ ಹಾಕಿದ್ದಾರೆ. ಅಬ್ಬಾ ಬಂದರು ನೋಡಿ ನಮ್ಮ ಮ್ಯಾನೇಜರು. ನೀವು ಉದಾರಕ್ಕೆ ನಿಮ್ಗೆ ಅಡುಗೆ ಮಾಡೋ ಕೆಲಸ ಕೊಟ್ಟಿದ್ದಾರೆ ಪ್ರೊಡಕ್ಷನಲ್ಲಿ ಅಂತೆಲ್ಲ ಹೇಳ್ತೀರಾ. ಬಟ್ ನಮಗೇನು ಬೇಜಾರಿಲ್ಲ. ನಮ್ಗೆ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಅಡುಗೆ ಮಾಡೋ ಕೆಲಸ ಇಷ್ಟ ಅಷ್ಟೇ. ಅದರಲ್ಲೂ ನಮ್ಮ ಮಗುಗೋಸ್ಕರ ನಾವು ಮಾಡ್ಕೋತಾ ಇದ್ದೀವಿ, ಏನು ಬೇಜಾರಿಲ್ಲ. ಇಮಿಟೇಟ್ ಮಾಡ್ತಾ ಇದ್ದಾಳ. ಏನಿದು? ಬಾಳೆಕಾಯಿ ಅಣ್ಣ ಹೆಂಗಿದೆ ಅಣ್ಣ? ಚೆನ್ನಾಗೈತೆ. ಬಾಳೆಕಾಯಿ ಕಬಾಬ್ ಕಬಾಬ್ ಹೆಂಗಿದೆ ಅಣ್ಣ? ಚೆನ್ನಾಗಿದೆಯಾ? ನೀವು ಮಾಡ್ದಂಗೆ ಹೇಗಿದೆಯಾ? ಖಾರ ಹಾಕಿ ಇದರಲ್ಲಿ ಗೊತ್ತಾದ್ರು ಬಾಳೆಕಾಯಿ ಚೆನ್ನಾಗಿದ್ಯಾ?
ಬಟ್ ಅದು ಫಸ್ಟ್ ತಿಂಡಿಗೆ ಸೇಮ್ ಇತ್ತು. ಹಾಂ ಚೆನ್ನಾಗಿರುತ್ತೆ ಅಕ್ಕ. ಮನೇಲಿ ಒಂದು ಸುವರ್ಣ ಹಿಡಿದು ಎಷ್ಟು ದ ನಾ ಮಾಡಿದ ಗೊಡ್ಡ ಅಂತಪ್ಪ ಅದು. ಅಲ್ವಾ ಮುಖ ನೋಡು, ಇವಳು ಅಡುಗೆ ಕಲಿಯೋ ಥರನೇ ಆಗಿದೆ ಅದು ಸೀನಲ್. ನಾನು ನಮ್ಮ ಅಕ್ಕ ಎಲ್ಲ ಒಂದೇ ಥರ. ಬಟ್ ಇದು ಸೇಮ್ ಇದೆ ನೋಡಿ, ಒಳಗಿಂದು ಹಂಗೆ ಇದೆಯಾ? ಇರುತ್ತೆ ಹಂಗೆ ಇರುತ್ತೆ ಒಳಗಿಂದು. ಕ್ಲೋಸ್ ಅಪ್ ಅಲ್ಲಿ ಇವಳು ಜಾನು ಮೇಗಿ ಜಾಚಿ ಬೈಲಿ ನಾನು ಮೇಗಿ ಕೊಡು. ನಂಗೊಂದು ಕೂಡ ಮೇಘ ಅಕ್ಕಂಗೆ ಕೊಡೋಣ ಬನ್ನಿ. ನೀನು ಕೂಡ ಇವರು ನಮ್ಮ ಪ್ರೀತಿಯ ದೊಡ್ಡ ಮಗಳು, ವಿದ್ಯಾಕ್ಕ ಇದು ನಮ್ಮ ಸಣ್ಣ ಮಗಳು. ಕೊಡು ಕೊಡು ಅಣ್ಣ. ಕೊಡು ಕೊಡು ಎಲ್ಲ ಕೊಟ್ಬಿಟ್ಟೆ. ಹೇಗೆ ಯಾರ್ದು ಸರ್? ಇವ್ರದ್ದು ಧೋನಿ. ಹೆಂಗಿದ್ದೀರಾ? ಸೊ ಇವತ್ತು ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಒಂದು ದುರಂತ ನಡೀತಾ ಇದೆ ನಮ್ಗೆ. ಇಲ್ಲಿ ನೋಡಿ ನೀರು ಕೊಡ್ತಾ ಇದ್ದಾರೆ. ದ ಸ್ಪೆಷಲ್ ಪರ್ಸನ್ ವಿಕ್ಕಿ ಅಣ್ಣ. ಇಲ್ಲಿ ಸ್ವಲ್ಪ ಮುಖ ತೋರಿಸ್ತೀನಿ. ಅರೆ ಆಗ್ತಾ ಇಲ್ಲ, ಎಲ್ಲೋದಾಗ ಆಗ್ತಾ ಇಲ್ಲಪ್ಪ. ಅಯ್ಯಯ್ಯೋ ಭಾಳ ಕಷ್ಟ ಇದೆ ಗುರು ಇದು ಜೀವನ. ನೋಡಿ ಫ್ರೆಂಡ್ಸ್, ಇದನ್ನೇ ತಿನ್ನೋದು ಪಾಪ ಅವ್ರು ಸತ್ತೋಗಿದೆ, ಬೇಜಾರಾಗ್ತಿದೆ ನಮಗೆ. ಎಸ್ ಫ್ರೆಂಡ್ಸ್, ನೋಡಿ ತೊಗೊಂಡೊಟ್ಟಿದ್ದಾರೆ. ಊಟದ ಸೀನ್ ಸ್ಟಾರ್ಟ್ ಆಯಿತು. ಸೊ ಎಲ್ಲೋ ಫಿಶ್ಗಳನ್ನು ಕೊರೆದ ಮೀನುಗಳು. ಯಪ್ಪ ರಾಮ. ಕಾಯ್ಕೊಂಡು ಕೂತಿದ್ದೆ, ನನ್ನ ಕೈಲಿ ಆಗಕ್ಕಿಲ್ಲ. ನಾನು ಚಾಪೆ ತಂದ್ಬಿಡ್ತೀನಿ. ಕೊಡ್ತಾರೆ ಬಾಯ್. ಎಲ್ಲ ಮುಂದೆ ಕುಂತ್ಬಿಟ್ಟಿದೀವಿ. ಬರ್ತಾರೆ ಇಲ್ಲಿ, ನೀವೆಲ್ಲ ಚಿಕ್ಕ ಮಕ್ಕಳಿಗೆ ಮಾಡುದು. ಬಂದೆ ಬಂದೆ ನಾ ಬಂದೆ. ಮೀನಿನ ಸಾರ್ ರೆಡಿ. ಫಿಶ್ ಕಬಾಬ್. ಆಯ್ತಾ, ಎಲ್ಲ ಬಂತ? ಸರಿ, ಇನ್ನು ನೀವು ಇದೇ ಪಕ್ಕ ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಅತ್ತೆ, ಇವತ್ತು ಅಡಿಗೆ ಮಾಡೋದು ನಾನೇ, ಬಡಿಸೋದು ನಾನೇ ಅಂದ್ಬಿಟ್ರು. ಬರ್ರಿ ಸರ್, ಎಲ್ರಿಗೂ ಧ್ವನಿ ಇಟ್ಕೊಂಡಾಗಿದ್ಯಾ? ಚಂದು ಸರಿ, ನಾನು ಬಿಡಿಸ್ತೀನಿ.
ಇನ್ನೊಂದು ಇರು. ಹೀಗೆ? ಓಕೆ. ಇರೋ ಸರ್ ಕ್ಲೋಸ್ ಇಡಿ ಹೆಂಗೆ? ಸರಿ ಇನ್ನೇನು ಎಲ್ಲರೂ ಭೋಜನ ಶುರು ಹಚ್ಕೊಳ್ಳಿ. ಏನು ಹಂಗೆ ಹೇಳಲ್ಲ ಡೈಲಾಗ್ ಅಂತ ಎಲ್ಲರೂ ನೋಡ್ತಾರೆ. ರುಚಿಯಾಗಿಲ್ವಾ ಅಷ್ಟು ಏ ಸಂಜು ಚಂದು ಯಾಕೆಲ್ಲ ಹಿಂಗ್ ನೋಡ್ತಾ ಇದ್ರೆ ರುಚಿಯಾಗಿಲ್ಲ. ನಿಟ್ಟವಾಗ್ಲೂ ನನ್ಗಿಂತ ಸಂದಾಗ್ ಮಾಡಿದೀರಿ. ಖುಷಿ ಸರ್ ಖುಷಿ. ಅಳಿ ಅಂದ್ರೆ ಕೇಳ್ತೀವಿ ಕಡೆ. ಸರಿ ಸರಿ ಎಲ್ಲ ಮುಂದುವರಿಸಿ. ಮಣ್ಣು ಬಿಡ್ದಂಗೆ ತಿನ್ಬಿಟ್ಟವ್ರ ಏನ್ ಸರ್ ಮೀನಲ್ಲಿ ಮುಳ್ಳಿರ್ಬೇಕಂತನ? ಹೌದು ಮೇಡಮ್, ಮೀನಲ್ಲಿ ಮುಳ್ಳಿರ್ಬೇಕು, ಮುಳ್ಳು ಬಿಡ್ದಂಗೆ ತಿಂದವ್ರು ಅವರು. ಚಿಕ್ಕದು ಅಡಿದ್ರೆ ಸಾಕು 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 ಓ ಅಡ್ಡ ತುಂಬಿಡ್ತು. ಅಂದ್ರೆ ಎಲ್ಲರಿಗೂ ಇನ್ನೂ ಸೇರ ಅನ್ನ ಬಡಿಸ್ಬಿಡ್ಲೆ. ಸರಿ 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 ಎಲ್ಲರಿಗೂ ಇನ್ನೊಂದ್ಕಿತ ಅನ್ನ ಬಡಿಸ್ಬಿಡ್ಲೆ. ಮಾವಯ್ಯ ನಿಂಗೆ ಇಲ್ಲ ಇಲ್ಲ ಸಾಕು. Continue action, sir.
ಅಳಿ ಅಂದ್ರೆ. ಎಲ್ಲರೂ ಸಂದಾಗದೆ ಅಂತವ್ರೆ, ನಾನು ಕೈ ಬ್ಯಾಟಿಂಗ್ ಆಡೇ ಬಿಡ್ತೀನಿ. ಜುನಿ ಇಟ್ಕೊಳ್ಳಿ. ನಿಮ್ಮನೆಲ್ಲ ನೋಡಿದ್ದು ಬಹಳ ಖುಷಿ ಆಯ್ತು. ನಾನು ಹೊರಡ್ತೇನೆ. ಅಣ್ಣ ಸ್ವಲ್ಪ ಪರವಾಗಿಲ್ಲ, ಸಾಕು ಸಾಕು. ಅರ್ಥ ಐತಿ ಅದರ ಅಣ್ಣ ಇನ್ ಸ್ವಲ್ಪ ಹೊತ್ತಿದ್ದು ನೋಡಿ. ಪರವಾಗಿಲ್ಲ ಪರವಾಗಿಲ್ಲ, ಸ್ವಲ್ಪ ಕೆಲಸ ಇದೆ. ಗೌಡ್ರೆ ಮಾಡು ನೀ ಕೊಂಗಾಟವ. ಬರ್ತೇನೆ. ಅಪ್ಪ ಅವ್ರನ್ನೆಲ್ಲ ನೋಡಿದ್ರಿ, ಬಂದೆ 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 ನಾ ಬಂದೆ ಅದಕ್ಕೆ ಅಪ್ಪ ಹೇಳಿದ್ರು, ಅಳಂದ್ರೆ ಬೇಗ ಬನ್ನಿ. ಬಂಗಾರಿ ಹೇಳ್ತಾನೆ, ಮೀನು ಊಟ ಅಂದ್ರೆ ಸ್ಪೆಷಲ್ ಮಾಡ್ರಿ ನಮ್ಮ ಕಡೆ, ತುಂಬಾ ಅದ್ಭುತವಾಗಿ ಮಾಡ್ತೀವಿ. ಆದ್ರೆ ಗೌಡ್ರು ಮಾಡ್ತಿರೋದಂತೂ ನನ್ನ ಕೈಲಂತೂ ತಡೆಯಕ್ಕಾಗ್ತಿಲ್ಲ. ಅಷ್ಟಕ್ಕೆ ಅಡಿ ಅಂದ್ರೆ ಬಂದ್ರು, ನಿಂತ್ಕೊಂಡ್ರು. ಅತ್ತೆಗೆ ಹೇಳ್ತಾರೆ, ಅತ್ತೆ ನೀವು ಕೂತ್ಕೊಳ್ಳಿ, ನಾನು ಬರ್ತೀನಿ. ಹ್ಞೂ ಬಾವ, ನಿಜವಾಗ್ಲೂ ನಮ್ಮ ಅವ್ವಂಗಿಂತ ಸಂದಾಗ್ ಮಾಡಿದ್ದೀರಾ. ಖುಷಿ ಆಯ್ತು, ಖುಷಿ ಆಯ್ತು. ಎಲ್ಲ ಬಾರಿ ನೋಡಿ.